ಒಮ್ಮೊಮ್ಮೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಕಂಪ್ಯೂಟ್ರಿನ ಕೀಬೋರ್ಡು ವರ್ಕ್ ಮಾಡ್ತಾ ಇರೋದಿಲ್ಲ. ಅದರ ಬಟನ್ಗಳು ಯಾವುದೇ ಒಂದು ಫಂಕ್ಷನನ್ನು ಮಾಡ್ತಾ ಇರೋದಿಲ್ಲ. ಆ ಟೈಮಲ್ಲಿ ನಾವು ಒಂದು ವರ್ಚುವಲ್ ಕೀಬೋರ್ಡನ್ನು ಬಳಸ್ಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಏನು ಮಾಡಬೇಕಂದ್ರೆ ಆ ಸರ್ಚ್ ಬಾರಲ್ಲಿ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ನಾವು ಟೈಪ್ ಮಾಡಬೇಕು. ಟೈಪ್ ಮಾಡಿದಾಗ ಈ ರೀತಿ ಒಂದು ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಒಂದು ಆ್ಯಪ್ ಅಲ್ಲಿ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಕೀಬೋರ್ಡ್ ಕಾಣಿಸುತ್ತೆ. ಇದನ್ನು ಬಳಸ್ಕೊಂಡು ನಾವು ಕೀಬೋರ್ಡಿನ ಎಲ್ಲ ಕೆಲಸವನ್ನು ಸಾಧಿಸ್ಬೋದು. ಉದಾಹರಣೆಗೆ ಒಂದು ಡಾಕ್ಯುಮೆಂಟನ್ನು ನಾವು ಓಪನ್ ಮಾಡಿ ನೋಡೋಣ. ಈಗ ಒಂದು ವರ್ಡ್ ಡಾಕ್ಯುಮೆಂಟನ್ನು ನಾವು ಅಲ್ಲಿ ಕ್ರಿಯೇಟ್ ಮಾಡೋಣ. ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್. ಆ ಕೀಬೋರ್ಡನ್ನು ಎಲ್ಲಿಗೆ ಬೇಕಾದರೂ ನಾವು ಮೂವ್ ಮಾಡ್ಬೋದು, ಹೇಗೆ ಬೇಕಾದರೂ ಸರಿಸ್ಬೋದು. ಅದನ್ನು ಬೇಕಾದರೆ ಅದರ ಗಾತ್ರವನ್ನು ಕುಗ್ಗಿಸ್ಬೋದು ಮತ್ತು ಹಿಗ್ಗಿಸ್ಬೋದು. ನೋಡಿರಿ, ಈ ಕೀಬೋರ್ಡನ್ನು ಬಳಸ್ಕೊಂಡು ನಾನು ಅಲ್ಲಿ ಸರ್ಟೇನ್ ವರ್ಡ್ಗಳನ್ನು ನಾನು ಟೈಪ್ ಮಾಡ್ತಾ ಇದ್ದೀನಿ. ನಾವು ಯಾವ ಬಟನಿನ ಮೇಲೆ ಕ್ಲಿಕ್ ಮಾಡ್ತೀವೋ ಆ ಬಟನ್ನು ಜಸ್ಟ್ ಲೈಕ್ ನಮ್ಮ ಕೀಬೋರ್ಡ್ ಹೆಂಗಿರುತ್ತೋ ಅದೇ ರೀತಿ ಇದು ವರ್ಚುವಲ್ ಕೀಬೋರ್ಡು ಸಹ ವರ್ಕ್ ಮಾಡುತ್ತೆ. ಅದರ ಸಹಾಯದಿಂದ ನೀವು ತಕ್ಷಣ ಏನಾದರೂ ನಮ್ಮ PC ಸಿಸ್ಟಮ್ ಕೆಟ್ಟೋಗಿದ್ರೆ ಆಲ್ಟರ್ನೇಟ್ ಆಗಿ ಇದನ್ನು ಬಳಸಿ ನಿಮ್ಮ ಕೆಲಸವನ್ನು ತಗೋಬಹುದು. ನೋಡಿ, ಟೈಪ್ ಆಗ್ತಾ ಇದೆ. ಎಲ್ಲ ಬಟನ್ಗಳ ಫಂಕ್ಷನ್ ಅದೇ ರೀತಿ ಇರುತ್ತೆ. ಅಪ್ಪು, ಡೌನು, ಎಂಟರ್, ಪ್ರತಿಯೊಂದು ಬಟನು ಅಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತೀರೋ ಅದೇ ರೀತಿ ಇಲ್ಲಿ ಕೆಲಸವನ್ನು ಕಂಟ್ರೋಲ್ ಆಲ್ಟರ್ ಅದನ್ನೆಲ್ಲ ನೀವು ಒತ್ತೋದ್ರ ಮೂಲಕ ಅದನ್ನು ಮಾಡ್ಕೋಬೋದು. ನೋಡ್ರಿ, ಅಲ್ಲಿ ಕಂಟ್ರೋಲ್ A ಕೊಟ್ಟಾಗ ಸೆಲೆಕ್ಟ್ ಆಗಿದೆ. ಅದನ್ನು ನಾವು ಡಿಲೀಟ್ ಮಾಡೋಣ. ಡಿಲೀಟ್ ಆಯಿತು. ಈ ರೀತಿ ವರ್ಚುವಲ್ ಕೀಬೋರ್ಡನ್ನು ಅಂದರೆ ಆನ್ ಸ್ಕ್ರೀನ್ ಕೀಬೋರ್ಡನ್ನು ನೀವು ಬಳಸಿ ನೀವು ಇದನ್ನು ಆಲ್ಟರ್ನೇಟ್ ಆಗಿ ಬಳಸ್ಬೋದು. ಥ್ಯಾಂಕ್ ಯು.